ಹಾಲೆಲೂಯ, ಹಾಲೆಲೂಯ. ಕರ್ತನು ಮಾಡಿದ ಎಲ್ಲ ಅದ್ಭುತಗಳನ್ನು ನೆನೆಸುತ್ತಾ ಕರ್ತನ ಸ್ಥಾನದಲ್ಲಿ ನಿಮ್ಮೆಲ್ಲರನ್ನ ಆರಾಧನೆಗೆ ಸ್ವಾಸರಾಗಿದ್ದಾನೆ. ಕರ್ತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಹೆಚ್ಚಿಸಿದ್ದಾನೆ. ಹಾಲೆಲೂಯ. ವಾತಾವರಣ ನೋಡುವಾಗ ನಿನ್ನೆ ಒಬ್ಬ ಸ್ನೇಹಿತ ಸಿಕ್ಕಿದ್ದ. ಆತ ಹೇಳ್ತಿದ್ದ, ಇರೋದು ಬೆಂಗಳೂರಲ್ಲಿ, ಅಚಾನಕ್ ಆಗಿ ರಸ್ತೆಯಲ್ಲಿ ಸಿಕ್ಕಾಗ ನಾವು ಚಿಕ್ಕವರಿದ್ದಾಗ ಹೇಗೆ ಬೀಳ್ತಿತ್ತು ಮಳೆ, ಹಾಗೆ ಬೀಳ್ತಾ ಇದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ ಇದೆ. ಆದರೂ ಯಾವ ಅವಘಡಗಳಿಗೂ ನಾವು ಪಾಲಾಗದಂತೆ, ಅನಾರೋಗ್ಯ ಸ್ಥಿತಿಗಳಲ್ಲಿ ನಾವು ಈಡಾಗಿ ಹೋಗದಂತೆ ಕರ್ತನ ಏನ್ ಮಾಡಿದ್ದಾರೆ, ನಮ್ಮನ್ನ ಇನ್ನು ಜೀವಿತರ ಪಟ್ಟಿಯಲ್ಲಿ ಇರಿಸಿ ಆತ ನಮ್ಮನ್ನ ಕಾದು ಕಾಪಾಡಿದ. ಅನೇಕರು ಅವರ ಸೂರುಗಳನ್ನ, ಅನೇಕರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡದನ್ನ ನಾವು ನೋಡುತ್ತಲೇ ಇದ್ದೇವೆ. ಆದ್ರೆ ಕರ್ತನಾದರೂ ನಮ್ಮ ಪಕ್ಷದಲ್ಲಿ ಇನ್ನು ನಂಬಿಗಸ್ತನಾಗಿ ಆತನಿದ್ದಾನೆ. ಹಾಲೆಲೂಯ. ಇದರಲ್ಲಿ ನಮ್ಮ ಆರೋಗ್ಯವಾಗಲಿ ನಮ್ಮ ಪುಣ್ಯಕ್ರಿಯೆಗಳು ಯಾವುದು ಇಲ್ಲ. ಕರ್ತನು ಕೇವಲ ನಮ್ಮ ಮೇಲೆ ತೋರಿದ ತನ್ನ ಮಹಾಕೃಪೆ, ಕರ್ತನ ನಮ್ಮ ಮೇಲೆ ತೋರಿದ ಮಹಾ ಪ್ರೀತಿ ಅಷ್ಟೇ ನಮ್ಮನ್ನ ಇನ್ನು ಆತನ ಸನ್ನಿಧಿಯಲ್ಲಿ ನಿಲ್ಲಿಸಲ್ಪಟ್ಟಿದೆ. ಹಾಲೆಲೂಯ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಮೊದಲ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 7ರಿಂದ 12ನೇ ವಚನವನ್ನು ಓದಿಕೊಳ್ಳೋಣ. ಮೊದಲನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 7ರಿಂದ 12ನೇ ವಚನದವರೆಗೂ. ಇಸ್ರಾಯೇಲ್ಯರು ಮಿಚ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಷ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಹೊರಟರು. ಇದನ್ನು ತಿಳಿದ ಇಸ್ರಾಯೇಲ್ಯರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಷ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆಂದರೆ, ಸಮುವೇಲನು ಯಜ್ಞವನ್ನರ್ಪಿಸುವ ವೇಳೆಯಲ್ಲಿ ಫಿಲಿಷ್ಟಿಯರು ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲ್ಯರಾದರೂ ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಬೆಕ್ಕರಿನ ತಗ್ಗಿನವರೆಗೆ ಅವರನ್ನು ಹತ ಮಾಡಿದರು. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. ಸಾಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಸ್ರಾಯೇಲರಿಗೂ ಫಿಲಿಷ್ಟಿಯರಿಗೂ ಮಧ್ಯೆ ನಡೀತಿರೋ ಯುದ್ಧಗಳು ನಮಗೆ ಚೆನ್ನಾಗಿ ಗೊತ್ತಿದೆ. ಒಮ್ಮೆ ಇಸ್ರಾಯೇಲರೆಲ್ಲರೂ ಸೇರಿ ಏನ್ ಮಾಡ್ತಾರೆ ಅಂದ್ರೆ ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೋಸ್ಕರವಾಗಿ ಅವರು ಹೋಗುವಾಗ ಫಿಲಿಷ್ಟಿಯರು ಇಸ್ರಾಯೇಲರ ಮೇಲೆ ಬಿದ್ದು ಅವ್ರು ಇಸ್ರಾಯೇಲರನ್ನ ಓಡಿಸ್ತಾರೆ. ಸುಮಾರು 4,000 ಜನರನ್ನ ಇಸ್ರಾಯೇಲರನ್ನ ಕೊಲ್ತಾರೆ. ಯಾರು? ಫಿಲಿಷ್ಟಿಯರು. ಯುದ್ಧಕ್ಕೆ ಇಸ್ರಾಯೇಲರು ಹೋದದ್ದು. ಫಿಲಿಷ್ಟಿಯರು ಕೊಲ್ಲುವಾಗ ಇಸ್ರಾಯೇಲರೆಲ್ಲರೂ ಯುದ್ಧದಿಂದ ಪಲಾಯನ ಮಾಡಿ ಅವರು ಹೊರಟು ಬಂದು, ಅವರು ಯಾಕೆ ನಮ್ಮ ಪಕ್ಷದಲ್ಲಿ ಈ ರೀತಿಯಾಗಿ ಆಯ್ತು, 4,000 ಜನರು ನಮ್ಮವರು ಯಾಕೆ ಕೊಲ್ಲಲ್ಪಟ್ರು ಎಂಬುದಾಗಿ ಅವರು ಆ ಯುದ್ಧದ ಸೋಲಿನ ಒಂದು ಅನಾಲಿಸಿಸ್ ಅನ್ನು ಆರಂಭಿಸ್ತಾರೆ. ಅವರು ಕೊನೆಗೆ ಯಾವುದಕ್ಕೆ ಅವರು ಅರಿವಾಗ್ತಾರೆ ಅಂದ್ರೆ, ನಾವೇನ್ ಮಾಡಿದ್ದೇವೆ, ನಾವು ಆರ್ಕ್ ಆಫ್ ಕವನೆಂಟ್ ಏನಂತಾರೆ, ದೇವರ ಮಂಜೂಷವನ್ನ ಎಲ್ಲಿದೆ, ಅದು ಶಿಲೋವಿನಲ್ಲಿದೆ. ನಾವು ಯುದ್ಧಕ್ಕೆ ಹಾಗೆ ಹೋಗ್ಬಿಟ್ಟಿದ್ದೇವೆ. ಒಂದ್ ಕೆಲಸ ಮಾಡೋಣ, ಶಿಲೋವಿನಿಂದ ನಾವೇನ್ ಮಾಡೋಣ, ಆ ದೇವರ ಮಂಜೂಷವನ್ನ ಯುದ್ಧ ಸ್ಥಳಕ್ಕೆ ಕರೆಸ್ಕೊಳ್ಳೋಣ. ನಮ್ಮ ಪಾಳ್ಯದಲ್ಲಿ ಮಂಜೂಷವು ಬರುವುದಾದ್ರೆ ನಾವೇನ್ ಮಾಡ್ತೇವೆ, ಯುದ್ಧವನ್ನ ಗೆಲ್ತೇವೆ ಎಂಬುದಾಗಿ ಅವರವರು ಮಾತಾಡಿಕೊಂಡು ಅವ್ರ ಸುದ್ದಿಯನ್ನ ಶಿಲೋವಿಗೆ ಕಳಿಸ್ತಾರೆ. ನಾವು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕೆ ಹೋಗಬೇಕು, ನೀವೇನ್ ಮಾಡ್ಕೊಡಿ, ದೇವರ ಮಂಜೂಷವನ್ನ ಯುದ್ಧಕ್ಕೆ ಕಳಿಸಿಕೊಡಿ ಎಂಬುದಾಗಿ. ಶಿಲೋವಿನಲ್ಲಿ ಇನ್ನೂ ದೇವರ ಸೇವೆಯಲ್ಲಿ ಏಲಿ ಇರ್ತಾನೆ. ಏಲಿ ಗೊತ್ತಲ್ಲ, ಸಮುವೇಲನ ಮತ್ತು ಏಲಿ, ಆ ಏಲಿನೇ ಈತನಾಗಿದ್ದಾನೆ. ಏಲಿ ಏನ್ ಮಾಡ್ತಾನೆ ಅಂದ್ರೆ, ಓಫ್ನಿ ಫಿನೆಯಾಸ, ಏಲಿಯ ಮಕ್ಕಳಾದ ಓಫ್ನಿ ಫಿನೆಯಾಸರನ್ನು ದೇವರ ಮಂಜೂಷದೊಟ್ಟಿಗೆ ಸೇರಿಸಿ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇವರ ಮಂಜೂಷವನ್ನ ಯುದ್ಧ ಪಾಳ್ಯಕ್ಕೆ ಕಳಿಸಿಕೊಡ್ತಾರೆ. ಯುದ್ಧ ಪಾಳ್ಯಕ್ಕೆ ದೇವರ ಮಂಜೂಷ ಬಂದ ತಕ್ಷಣ ಇಸ್ರಾಯೇಲರಲ್ಲಿ ಹರ್ಷೋದ್ಗಾರ ಬರ್ತದೆ, ಸಂತೋಷ ಬರ್ತದೆ, ಉತ್ಸಾಹ ಬರ್ತದೆ. ಯಾಕೆ? ನಮ್ಮ ಜೊತೆ ಏನಿದೆ, ಈಗ ಮಂಜೂಷ ನಮ್ಮೊಟ್ಟಿಗಿರೋದ್ರಿಂದ ಯುದ್ಧವೇ ಯಾರ್ದಾಗ್ತದೆ? ಯುದ್ಧವು ನಮ್ಮದೇ. ದೇವರು ನಮ್ಮ ಪಕ್ಷದಲ್ಲಿದ್ದಾರೆ, ಯುದ್ಧವನ್ನ ನಾವು ಗೆಲ್ತೇವೆ ಎಂಬುದಾಗಿ ಭಾವಿಸಿ ಹರ್ಷೋದ್ಗಾರ ಮಾಡ್ತಾರೆ, ಸಂತೋಷವನ್ನ
ಅಲ್ಲಿ ತೋರ್ಪಡಿಸ್ತಾರೆ, ಕಿರ್ಚಾಡ್ತಾರೆ, ಆರ್ಭಟ ಮಾಡ್ತಾರೆ. ಅವರ ಶಬ್ದವನ್ನ ಸತ್ಯವೇದ ಈ ರೀತಿ ವರ್ಣಿಸ್ತದೆ, ಭೂಮಿಯೇ ಕಂಪಿಸುವಷ್ಟು ಶಬ್ದವನ್ನ ಅವರು ಮಾಡ್ತಾರೆ. ಈ ಶಬ್ದವನ್ನು ಕೇಳಿ ಫಿಲಿಷ್ಟಿಯರಲ್ಲಿ ಒಂದು ನಡುಕ ಉಂಟುತ್ತದೆ. ಯಾಕೆ? ಇಸ್ರಾಯೇಲ್ ನಾವೇನ್ ಮಾಡಿದ್ದೇವೆ? 4,000 ಜನನ ಕೊಂದು ಕಳಿಸಿದ್ದೇವೆ. ಯುದ್ಧದಲ್ಲಿ 4,000 ಜನರು ಚೀರ್ಕೊಂಡಿದ್ದಾರೆ. ಇವರು ಯುದ್ಧದಿಂದ ಓಡೋಗಿರುವವರು ಓಡೋಗಿ ಇವರಿಗೆ ಈಗ ಏನ್ ಮಾಡ್ತಿದ್ದಾರೆ? ಸಂತೋಷವನ್ನ ಒಂದು ಹಬ್ಬದ ರೀತಿಯಲ್ಲಿ ಇವರು ಖುಷಿ ಪಡ್ತಾ ಇದ್ದಾರೆ. ದೊಡ್ಡ ಶಬ್ದವನ್ನ ಮಾಡ್ತಾ ಇದ್ದಾರೆ. ಭೂಮಿ ಕಂಪಿಸುವಷ್ಟು ಶಬ್ದ ಇಸ್ರಾಯೇಲರ ಪಾಳ್ಯದಲ್ಲಿ ಬರ್ತಾ ಇದೆ. ಏನು ಕಾರಣ ಎಂಬುದಾಗಿ ಕೇಳುವಾಗ ಅವರಿಗೆ ಗೊತ್ತಾಗ್ತದೆ, ಇಸ್ರಾಯೇಲರ ಪಾಳ್ಯದಲ್ಲಿ ಏನು ಬಂದಿದೆ? ದೇವರ ಮಂಜೂಷವು ಬಂದಿದೆ. ದೇವರ ಮಂಜೂಷವು ಇಸ್ರಾಯೇಲರ ಪಾಳ್ಯದಲ್ಲಿ ಬಂದಿಳಿದೆ ಎಂಬುದಾಗಿ ತಿಳಿದ ತಕ್ಷಣ ಫಿಲಿಷ್ಟಿಯರಲ್ಲಿ ನಡುಕ ಉಂಟಾಗ್ತದೆ. ಇತಿಹಾಸಗಳು, ಚರಿತ್ರೆಗಳವರಿಗೆ ನೆನಪಿಗೆ ಬರ್ತದೆ. ಅವರು ಮಾತಾಡಿಕೊಳ್ತಾರೆ, ಈ ಜನರನ್ನ ಐಗುಪ್ತದಿಂದ ಕರೆದುಕೊಂಡು ಬಂದ ಆತನನ್ನು ಎದುರಾಕಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದ? ಕೆಂಪು ಸಮುದ್ರಗಳನ್ನ ಸೀಳಿದ ಆತನು ಅರಸರುಗಳನ್ನ, ರಾಜ್ಯಗಳನ್ನ, ದೇಶಗಳನ್ನ ಇವರ ಪಾಲಾಗಿ ಮಾಡಿದ ಆತನನ್ನ ಎದುರಾಕಿಕೊಳ್ಳಲಿಕ್ಕೆ ನಮಗೆ ಆಗ್ತದ? ಸಾಧ್ಯವೂ ಇಲ್ಲ. ಫಿಲಿಷ್ಟಿಯರು ಎದುರ್ಕೊಳ್ತಾರೆ. ಎದುರಿಕೊಂಡು ನಾವು ಹೀಗೆ ಇದ್ದು ಬಿಟ್ರೆ ಇಸ್ರಾಯೇಲ್ ಏನ್ ಮಾಡ್ತಾರೆ? ನಮ್ಮ ಮೇಲೆ ಹೇಗಿದ್ರು ಗೆದ್ದು ಬಿಡ್ತಾರೆ. ಕಾರಣ, ಅವರ ಪಾಳ್ಯದಲ್ಲಿ ದೇವರ ಮಂಜೂಷವು ಬಂದು ಕುಳಿತದೆ. ಈ ಭಯದಲ್ಲಿ ಫಿಲಿಷ್ಟಿಯರು ಈಗ ಏನ್ ಮಾಡ್ತಾರೆ ಅಂದ್ರೆ ಇಸ್ರಾಯೇಲರ ಮೇಲೆ ದಾಳಿಗೆ ನಿಲ್ತಾರೆ. ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ನಿಲ್ಲುವಾಗ ಇಸ್ರಾಯೇಲರಲ್ಲಿ 30,000 ಜನರು ಸತ್ತೋಗ್ತಾರೆ. ದೇವರ ಮಂಜೂಷವು ಅವರ ಪಾಳ್ಯದಲ್ಲಿದ್ರು ಏನಾಗಿದ್ದಾರೆ? 30,000 ಜನರು ಯುದ್ಧ ರಣರಂಗದಲ್ಲಿ ಇಸ್ರಾಯೇಲರ ಪರವಾಗಿ ನಿಂತ ಕಾಲಾಳುಗಳು ಅವತ್ತಿನ ದಿನ ಕೊಲ್ಲಲ್ಪಡ್ತಾರೆ. ಈ ಉಳಿದ ಜನರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫಿಲಿಷ್ಟಿಯರ ಸೈನ್ಯಕ್ಕೆ ಬೆಂಗೊಟ್ಟು ಅವರಿಗೆ ಬೆನ್ನು ತೋರಿಸಿ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾರೆ. ಏನ್ ಮಾಡ್ಲಿಕ್ಕೆ? ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು. ತಮ್ಮ ಕಣ್ಣು ಮುಂದೆನೆ ಜನರ ಪ್ರಾಣವದು ಉರುಳು ಬೀಳ್ತಾ ಇದೆ. ಲೆಕ್ಕಕ್ಕಿಲ್ಲ. 4,000 ಜನರು ಇದ್ದಾಗಲೇ ಲೆಕ್ಕಗಿಲ್ಲ. ಈಗ ಎಷ್ಟು ಜನ ಸತ್ತೋಗಿದ್ದಾರೆ? 30,000 ಜನರು ತಮ್ಮ ಕಣ್ಣು ಮುಂದೆನೆ ಮರಣ ಹೊಂದಿದ್ದಾರೆ, ಯುದ್ಧದಲ್ಲಿ ಹತರಾಗಿ ಹೋಗಿದ್ದಾರೆ. ಇದನ್ನ ಕಾಣಲಿಕ್ಕಾಗದೆ ಇಸ್ರಾಯೇಲರು ಏನ್ ಮಾಡ್ತಿದ್ದಾರೆ ಅಂದ್ರೆ ರಣಭೂಮಿಯಿಂದ, ಯುದ್ಧ ಭೂಮಿಯಿಂದ ಅವರು ಓಡಿ ಹೋಗ್ತಿದ್ದಾರೆ. ಓಡಿ ಹೋಗುವಾಗ ಅವರು ಒಂದು ಸಂಗತಿ ಮರೆತು ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿ ಬರೀ ಇಸ್ರಾಯೇಲರಿದ್ರ? ಯಾರಿದ್ರು? ದೇವರ ಮಂಜೂಷ ಇತ್ತು ಇಸ್ರಾಯೇಲರ ಪಾಳ್ಯದಲ್ಲಿ. ಇಸ್ರಾಯೇಲರ ಪಾಳ್ಯದಲ್ಲಿ ಇಸ್ರಾಯೇಲರು ಮತ್ತು ದೇವರ ಮಂಜೂಷ ಇದ್ರ ಇತ್ತು. ಇಸ್ರಾಯೇಲರು ತಮ್ಮ ಪ್ರಾಣಕ್ಕೆ ಭಯಪಟ್ಟು ತಮ್ಮ ಪ್ರಾಣ ಎಲ್ಲಿ ಹಾರಿ ಹೋಗ್ತದೆ ಎಂಬುದಾಗಿ, ತಮ್ಮ ಪ್ರಾಣವನ್ನು ಎಲ್ಲಿ ತೆಗೆದು ಬಿಡ್ತಾರೆ ಎಂಬುದಾಗಿ ಭಯಪಟ್ಟು ಓಡಿ ಹೋಗುವಾಗ ಇಸ್ರಾಯೇಲರು ಏನ್ ಮಾಡ್ತಾರೆ ಅಂದ್ರೆ ದೇವರ ಮಂಜೂಷವನ್ನ ಯುದ್ಧ ಪಾಳ್ಯದಲ್ಲಿ ಎಲ್ಲಿ ಯುದ್ಧ ನಡೀತಿತ್ತೋ ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಹಲ್ಲೆಲೂಯಾ. ಫಿಲಿಷ್ಟಿಯರಿಗೆ ಏನ್ ಸಿಕ್ಕಿದೆ? ಈಗ ದೇವರ ಮಂಜೂಷ ಸಿಕ್ಕಿದೆ. ಇದು ಎಲ್ಲಿದ್ರೆ ಅಲ್ಲಿ ಇವ್ರು ಅನ್ಕೊಂಡದ್ದು ಆಗತ್ತೆ ಎಂಬುದಾಗಿ. ಯಾಕಂದ್ರೆ ಇಸ್ರಾಯೇಲರಿಗೆಲ್ಲ ಏನಾಗಿದೆ? ಈ ಮಂಜೂಷ ಎಲ್ಲಿ ಹಾಕಿ ನಿಲ್ಸ್ಕೊಳ್ತಾರೋ, ಎಲ್ಲಿ ಗುಡಾರಗಳನ್ನ ಹಾಕಿಕೊಳ್ತಾರೋ ಆ ದೇಶಗಳವರು, ಆ ಅರಸರುಗಳು ಇವರಿಗೆ ಏನ್ ಮಾಡ್ತಾ ಇದ್ದಾರೆ? ಎದುರ್ಕೊಳ್ತಾ ಇದ್ದಾರೆ. ಇದು ಅವರು ದೇವರ ಮಂಜೂಷ ಇಟ್ಟು ಬಿಡಾರಗಳನ್ನು ಕಟ್ಟಿಕೊಳ್ಳುವಾಗ ದೇವರು ಮೋಶೆಗೆ ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ನಾನೇನ್ ಮಾಡ್ತೇನೆ? ಇಳಿದು ಬರ್ತೇನೆ. ಆ ಬಿಡಾರಗಳಲ್ಲಿ, ದೇವರ ಮಂಜೂಷ ಇರುವ ಸ್ಥಳಗಳಲ್ಲಿ ನಾನು ಇಳಿದು ಬರ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಇವರು ಫಿಲಿಷ್ಟಿಯರು ಅನ್ಕೊಂಡಿದ್ದಾರೆ ಏನೆಂಬುದಾಗಿ. ದೇವರ ಮಂಜೂಷವನ್ನು ತೆಗೆದುಕೊಂಡು ಹೋದ್ರೆ ಏನಾಗತ್ತೆ? ಇದರ ಬೆನಿಫಿಟ್ ಯಾರು ತಗೊಳ್ತಾರೆ ಇನ್ಮೇಲೆ? ನಮಗೆ ಸಿಗತ್ತೆ. ದೇವರ ಮಂಜೂಷವನ್ನ ಫಿಲಿಷ್ಟಿಯರು ಸೆರೆ ತೆಗೆದುಕೊಂಡು ಹೋಗ್ತಾರೆ. ನಾರ್ಮಲ್ ಆಗಿ ಯುದ್ಧ ಭೂಮಿಯಿಂದ ಏನ್ ತೆಗೆದುಕೊಂಡು ಹೋಗ್ಬೇಕು? ಅಪೋಸಿಟ್ ಅಲ್ಲಿ ಯಾರಿರ್ತಾರೆ ಅವರನ್ನು ತೆಗೆದುಕೊಂಡು ಹೋಗ್ಬೇಕು. ಆದರೆ ಇಲ್ಲಿ ಇಸ್ರಾಯೇಲರೆಲ್ಲರೂ ಬೆಂಗೊಟ್ಟು ಅವರು ಫಿಲಿಷ್ಟಿಯರಿಗೆ ಎದುರಾಗಿ ಅವರು ಓಡಿ ಹೋಗುವಾಗ ಅಲ್ಲಿ ಯುದ್ಧ ಭೂಮಿಯಲ್ಲಿ ಉಳಿದಂತ ದೇವರ ಮಂಜೂಷವನ್ನ ಫಿಲಿಷ್ಟಿಯರು ಸೆರೆ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಡೋದಿನ ದಾಗೋನ್ ಗುಡಿಯಲ್ಲಿ ಅದನ್ನ ನಿಲ್ಲಿಸ್ತಾರೆ. ಅವ್ರು ಡಿಸ್ಕಸ್ ಮಾಡ್ತಾರೆ, ಈಗ ನಮ್ಮ ಪಾಲಿಗೆ ಏನು ಉಳಿದಿದೆ? ಇಸ್ರಾಯೇಲರಂತೂ ಉಳಿದಿಲ್ಲ. ಅವ್ರು ಯುದ್ಧ ಭೂಮಿಯಲ್ಲಿ ಇದ್ರೆ ಕೆಲವರೆಲ್ಲ ಕೊಂದುಬಿಟ್ಟು ಏನ್ ಮಾಡ್ಬೋದಿತ್ತು? ಉಳಿದವರನ್ನ ನಾವು ಸೆರೆ ತೆಗೆದುಕೊಂಡು ಹೋಗ್ಬೋದಿತ್ತು. ಇಲ್ಲ ಕುದುರೆಗಳು, ಒಂಟೆಗಳು, ಇಲ್ಲ ಆನೆಗಳು ಏನೇನು ಉಳಿದಿರ್ಬೋದು ಅದನ್ನೆಲ್ಲ ನಾವು ತೆಗೆದುಕೊಂಡು ಹೋಗ್ಬೋದಿತ್ತು. ಇವರೇನ್ ಮಾಡಿದ್ದಾರೆ? ಪೂರ್ಣ ಯುದ್ಧ ಮಾಡ್ಲಿಲ್ಲ, ಅರ್ಧಕ್ಕೆ ಏನ್ ಮಾಡಿದ್ದಾರೆ? ಓಡೋಗ್ಬಿಟ್ಟಿದ್ದಾರೆ. ಓಡೋದಾಗ ಉಳಿದದ್ದು ದೇವರ ಮಂಜೂಷ. ಇದನ್ನ ಏನು ಮಾಡೋಣ ಎಂಬುದಾಗಿ ಡಿಸ್ಕಸ್ ಮಾಡಿ ಇದನ್ನ ತೆಗೆದುಕೊಂಡು ಹೋಗಿ ನಾವೇನ್ ಮಾಡೋಣ ಅಂದ್ರೆ ಅಷ್ಡೋದಿನಲ್ಲಿರುವ ದಾಗೋನ್ ಗುಡಿಯಲ್ಲಿ ನಾವು ಇಡೋಣ ಎಂಬುದಾಗಿ ಒಂದು ತೀರ್ಮಾನವನ್ನ ಮಾಡ್ತಾರೆ.
ಅಷ್ಡೋದಿನ ದಾಗೋನ್ ಗುಡಿಯಲ್ಲಿ ಇಟ್ಟು ನೆಕ್ಸ್ಟ್ ಡೇ ಬಂದು ನೋಡ್ತಾರೆ, ಬಾಗಿಲು ತೆಗೆದ್ರೆ ಆ ದಾಗೋನ್ ಏನಿದೆ ಅದು ದೇವರ ಮಂಜುಷಕ್ಕೆ ಬೋರಲವಾಗಿ ಅಡ್ಡ ಬಿದ್ದಿದೆ. ಹಲ್ಲೆಲೂಯಾ. ಇವರು ಅದನ್ನ ಮತ್ತೆ ನಿಲ್ಲಿಸ್ತಾರೆ. ನೆಕ್ಸ್ಟ್ ಡೇ ಬಂದು ಮತ್ತೆ ತೆಗಿತಾರೆ. ಬಾಗಿಲು ತೆಗೆಯುವಾಗ ನೋಡ್ತಾರೆ ಅದರ ಕೈಗಳು ತಲೆ ಏನಾಗಿದೆ, ಕಟ್ಟಾಗಿ ಬಾಗಿಲ ಹೊಸ್ತಿಲಲ್ಲಿ ಬಿಡಲ್ಪಟ್ಟಿದೆ ಮತ್ತು ಅದರ ಮುಂಡ ದೇವರ ಮಂಜುಷರ ಮುಂದೆ ಅಡ್ಡಲಾಗಿ ಬಿದ್ದಿದೆ. ಹಲ್ಲೆಲೂಯಾ. ಇವರು ಅಂದುಕೊಂಡಿದ್ದಾರೆ ದೇವರ ಮಂಜುಷವನ್ನ ತೆಗೆದುಕೊಂಡು ಹೋಗಿ ನಮ್ಮ ದೇಶವನ್ನ ಸಂಪತ್ತು ಮಾಡಿಕೊಳ್ಳೋಣ, ನಮ್ಮ ದೇಶವನ್ನ ಸಮೃದ್ಧಿ ಮಾಡಿಕೊಳ್ಳೋಣ, ನಾವು ಮಾಡುವ ಯುದ್ಧಗಳಲ್ಲಿ ಇದನ್ನ ಉಪಯೋಗಿಸಿಕೊಳ್ಳೋಣ ಎಂಬುದಾಗಿ ಫಿಲಿಷ್ಯರು ಬಯಸುವಾಗ ಅಲ್ಲೋಗಿ ಅವರು ಇಟ್ರೆ ಅವರು ಆರಾಧಿಸುವ ದಾಗೋನ್ ಗುಡಿಯಲ್ಲಿರುವ ಆ ದಾಗೋನ್ ಎಲ್ಲಿ ಯಾರಿಗೆ ಅಡ್ಡ ಬಿದ್ದಿದೆ? ದೇವರ ಮಂಜುಷಕ್ಕೆ ಅಡ್ಡ ಬಿದ್ದಿದೆ. ಅದರ ರುಂಡ ಮುಂಡವು ಬೇರಾಗಿ ಬಿದ್ದಿದೆ. ದೇವರ ಮಂಜುಷದ ಮುಂದೆ ಅದು ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಡೋದಿನವರಿಗೆ ಭಯ ಆರಂಭವಾಗ್ತದೆ. ಇತಿಹಾಸ ಹೇಳ್ತದೆ ಇವತ್ತಿನವರೆಗೂ ದಾಗೋನ್ ಗುಡಿಯೊಳಗೆ ಹೋಗ್ಲಿಕ್ಕೆ ಅದರ ಯಾಜಕರು ಸಹ ಅದಕ್ಕೆ ಮುಂದಾಗಲಿಲ್ಲ. ಕಾರಣ ಈ ಸ್ಥಳದಲ್ಲಿ ಇಸ್ರಾಯೇಲರ ದೇವರ ಮಂಜುಷವನ್ನ ಇಡಲ್ಪಡಿತ್ತು. ಯಾಕಂದ್ರೆ ಅವರ ದೇವರು ಅದರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರೇನ್ ಮಾಡ್ತಾರಂದ್ರೆ ಅಷ್ಡೋದಿನವರೆಲ್ಲ ಬಾಧೆ ಪಡ್ತಾರೆ. ಅಷ್ಡೋದಿನಲ್ಲಿ ಭೀಕರ ರೋಗಗಳು ಬರ್ತದೆ, ವ್ಯಾಧಿಗಳು ಬರ್ತದೆ, ಬೇನೆಗಳು ಬರ್ತದೆ. ಅಲ್ಲಿಂದ ಅವರೊಂದು ತೀರ್ಮಾನ ಮಾಡ್ತಾರೆ, ನಮ್ಮ ಹತ್ರ ಬೇಡ, ಗತ್ತೂರಿಗೆ ಕಳ್ಸೋಣ ಎಂಬುದಾಗಿ. ಇದನ್ನ ಅಲ್ಲಿಂದ ಅಷ್ಡೋದಿನಿಂದ ತೆಗೆದುಕೊಂಡು ಹೋಗಿ ಗತ್ತಲ್ಲಿಡ್ತಾರೆ. ಗತ್ತಲಿಟ್ರೆ ಐಗುಪ್ತದಲ್ಲಿ ಹೇಗೆ ಬೇನೆಗಳು ಬಂತು ಅದೇ ರೀತಿಯಾಗಿ ಗತ್ತೂರಿನವರಿಗೂ ಬೇನೆಗಳು ಬರ್ತದೆ, ವ್ಯಾಧಿಗಳು ಬರ್ತದೆ. ಚಿಕ್ಕವರು ದೊಡ್ಡವರು ಎಂಬುದಾಗಿಲ್ಲ, ಅರಸರು ಚಿಕ್ಕವರು ಎಂಬುದಾಗಿಲ್ಲ, ದಾಸರು ಒಳ್ಳೆಯ ಎಂಬುದಾಗಿಲ್ಲ. ಪ್ರತಿಯೊಬ್ಬರು ಅಲ್ಲಿ ಬಂದ ವ್ಯಾಧಿಗಳಿಗೆ ಗುರಿ ಆಗ್ತಾರೆ. ಅವರಿಗೆ ತಿಳಿತದೆ ಕಾರಣ ಏನು? ನಮ್ಮದಲ್ಲದು ನಮ್ಮ ಮಧ್ಯದಲ್ಲಿದೆ. ಇಸ್ರಾಯೇಲರ ದೇವರ ಮಂಜುಷವು ಅದು ನಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ತಾ ಇದೆ. ಅದರ ನಿಮಿತ್ತವಾಗಿ ನಾವು, ನಮ್ಮ ಊರಿನವರು, ನಮ್ಮ ದೇಶದವರು, ನಮ್ಮ ಅರಸರು, ನಾಯಕರುಗಳು, ನಮ್ಮ ಯಾಜಕರುಗಳು ಏನಾಗ್ತಿದ್ದಾರೆ? ಅವರು ವ್ಯಾಧಿಗಳಿಗೆ ಗುರಿ ಆಗ್ತಿದ್ದಾರೆ. ಚಿಕ್ಕ ಮಕ್ಕಳೆಂಬುದಾಗಿ ವ್ಯತ್ಯಾಸವಿಲ್ಲ, ಅರಸರೆಂಬುದಾಗಿ ವ್ಯತ್ಯಾಸವೂ ಇಲ್ಲ. ಯಾವ ರೀತಿ ಫರೋಹನು ತನ್ನ ಜನರು ಬಾಧಿಸಲ್ಪಟ್ಟರು ಅದೇ ರೀತಿಯಾಗಿ ಗತ್ತೂರಿನ ಜನರು ಸಹ ಬಾಧೆಗೆ ಒಳಗಾಗ್ತಾರೆ. ಸುಮಾರು 7ರಿಂದ 8 ತಿಂಗಳು ಇದೇ ಕೆಲಸ. ದೇವರ ಮಂಜುಷವನ್ನು ತೆಗೆದುಕೊಂಡು ಹೋದ ದಿನದಿಂದ ಒಂದು ದಿನವೂ ಅಷ್ಡೋದಿನವರಾಗಲಿ ಗತ್ತೂರಿನವರಾಗಲಿ ಸಮಾಧಾನದಿಂದ ಇದ್ದದ್ದೇ ಇಲ್ಲ. ಅವರ ಪುರೋಹಿತರುಗಳು ಮತ್ತು ಕಣಿ ಹೇಳುವವರು, ಅಲ್ಲಿ ಜ್ಞಾನಿಗಳು ಅಥವಾ ಇನ್ನೇನು ಅವರ ಹೆಸರು ಜೋಯಿಸರುಗಳು ಇರ್ಬೋದು, ಎಲ್ಲರನ್ನ ಕರೆಸಿ ಅವರು ಮಾತಾಡ್ತಾರೆ. ನಾವೇನ್ ಮಾಡೋಣ? ಅವರ ಒಂದು ಸಲಹೆ ಕೊಡ್ತಾರೆ, ನೀವು ಹೇಗೆ ಇದನ್ನು ತೆಗೆದುಕೊಂಡು ಬಂದ್ರು ಅದನ್ನ ತಿರುಗಿ ಅದೇ ರೀತಿಯಾಗಿ ವಾಪಸ್ ಕೊಡಿ, ಪ್ರಾಯಶ್ಚಿತ್ತವನ್ನ ಮಾಡಿ ಕೊಡಿ. ಅವರದೇ ಆದ ದೇಶದ ಶೈಲಿಗಳಲ್ಲಿ ಪ್ರಾಯಶ್ಚಿತ್ತವಂದ್ರೆ ಏನೆಂಬುದಾಗಿ ಏನೆಲ್ಲ ಕಟ್ಟಿಕೊಡಬೇಕು, ಏನೆಲ್ಲ ಮಾಡಿಕೊಡಬೇಕು, ಇಸ್ರಾಯೇಲರ ದೇವರಿಗೆ ಏನೆಲ್ಲ ಸಮರ್ಪಿಸಿಕೊಡಬೇಕು ಅವರೆಲ್ಲ ಅವರ ದೇಶಗಳ ಅನ್ಯಾಯ ಪ್ರಕಾರವಾಗಿ ಏನ್ ಮಾಡ್ತಾರಂದ್ರೆ ಮಾಡಿಸಿ ಅದನ್ನ ಬಿಟ್ಟು ಕೊಡ್ತಾರೆ. ಅವ್ರು ಇಸ್ರಾಯೇಲರ ಬಳಿಗೆ ತೆಗೆದುಕೊಂಡು ಬರೋದಿಲ್ಲ, ಅವ್ರು ತೆಗೆದುಕೊಂಡು ಬಂದು ಮತ್ತೊಂದು ಊರಲ್ಲಿ ಇರ್ತಾರೆ. ಅಲ್ಲಿಂದ ಅದು ಮತ್ತೆ ಕಿರ್ಯತ್ಯಾರೀಮ್ ಎಂಬ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬರ್ತಾರೆ. ಕಾರಣ ಅದನ್ನ ಅವರು ಬಿಟ್ಟು ಹೋದ ಸ್ಥಳದಲ್ಲಿ ಮತ್ತೆ ವ್ಯಾಧಿ ಆಗ್ತದೆ, ಸಾವಿರಾರು ಜನರು ಅಲ್ಲೂ ಸಹ ತೀರ್ಕೊಳ್ತಾರೆ. ಅಲ್ಲಿಂದ ಕಿರ್ಯತ್ಯಾರೀಮ್ ಎಂಬ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಬಂದು ಆ ದೇವರ ಮಂಜುಷವನ್ನ ನಿಲ್ಲಿಸ್ತಾರೆ. ದೇವರ ಮಂಜುಷದ ಸೇವೆ ಮುಂಚೆ ಏಲಿ ಮಾಡ್ತಾ ಇದೆ. ಏಲಿಯ ಮಕ್ಕಳಾದ ಓಫ್ನಿ ಫಿನ್ಯಾಸರು ನಡೆಸ್ತಾ ಇದ್ರು. ಈಗ ಯಾರಿಲ್ಲ ಅದ ಸೇವೆ ಮಾಡ್ಲಿಕ್ಕೆ. ಯುದ್ಧದಲ್ಲಿ ಓಫ್ನಿ ಫಿನ್ಯಾಸರು ಸತ್ತೋದ್ರು. ದೇವರ ಮಂಜುಷವು ಅನ್ಯರ ಪಾಲಾಯಿತು ಎಂಬುದಾಗಿ ತಿಳಿದಂತ ಏಲಿ ತನ್ನ ಕತ್ತು ಮುರಿದು ಆತನು ಸತ್ತೋಗ್ತಾನೆ. ಓಫ್ನಿ ಫಿನ್ಯಾಸರ ಮಕ್ಕಳು, ಫಿನ್ಯಾಸನ ಮಗನು ಆಗ ಹುಡ್ತಾನೆ. ತನ್ನ ಹೆಂಡತಿ ಆಗ ತುಂಬು ಗರ್ಭಿಣಿ ಇರ್ತಾಳೆ. ಆ ಸಮಯದಲ್ಲಿ ಆಕೆ ಮಗುವನ್ನ ಏರ್ತಾಳೆ. ಈ ದೇವರ ಮಂಜುಷದ ಸೇವೆಗೋಸ್ಕರವಾಗಿ ಎಲ್ಲಾ ಜನರನ್ನ ನೇಮಿಸ್ತಾರೆ. ಈ ಒಂದು 20 ವರ್ಷಗಳ ಕಾಲ ಇಸ್ರಾಯೇಲರು ದೇವರನ್ನ ಹಂಬಲಿಸುತ್ತಾ ಸಮಾಧಾನವಾಗಿ ಇರ್ತಾರೆ. ಹಲ್ಲೆಲೂಯಾ. ದೇವರ ಮಂಜುಷವು ಕಿರ್ಯತ್ಯಾರೀಮಲ್ಲಿ ಅಲ್ಲಿ ಅವರು ನಿಲ್ಲಿಸಲ್ಪಟ್ಟು ದೇವರಿಗೆ ಭಯಭಕ್ತರಾಗಿ ನಡೆದುಕೊಳ್ಳುತ್ತಾ, ದೇವರಿಗೆ ಇಷ್ಟರಾಗಿ ನಡೆದುಕೊಳ್ಳುತ್ತಾ, ದೇವರ ಮುಂದೆ ತಗ್ಗಿಸಿಕೊಂಡವರು ನಡೆಯುತ್ತಾ ಅವರು ಇರ್ತಾರೆ. ಈ ಸಮಯದಲ್ಲಿ ಸಮುವೇಲನು ಇಡೀ ಇಸ್ರಾಯೇಲರಿಗೆ ಒಂದು ಆಹ್ವಾನವನ್ನ ಕೊಡ್ತಾರೆ. ನೀವೆಲ್ಲರೂ ಮಿಚ್ಪೆಗೆ ಬನ್ನಿ, ನಾವೊಂದು ಯಜ್ಞವನ್ನ ಮಾಡೋಣ.
ನಾವೊಂದು ಪ್ರಾರ್ಥನೆಯನ್ನ ಮಾಡೋಣ. ನಿಮ್ಮಲ್ಲಿರುವ ಸಕಲ ವಿಧವಾದ ದೇವರಿಗೆ ಅಸಹ್ಯವಾದ ಸಕಲವನ್ನ ನೀವೇನ್ ಮಾಡಿ, ಎಲ್ಲವನ್ನ ತೆಗೆದಿಡ್ರಿ. ದೇವರ ಆಜ್ಞೆಗಳನ್ನ ಅತಿಕ್ರಮಿಸುವ ಪ್ರತಿ ಕಾರ್ಯಗಳನ್ನ ನೀವು ಬಿಟ್ಟು ಬಿಟ್ಟು ಬನ್ನಿ. ನಾವೇನ್ ಮಾಡೋಣ, ನಾವು ಪ್ರಾರ್ಥನೆಗಳನ್ನ ಮಾಡೋಣ. ದೇವರು ನಮ್ಮನ್ನ ಆಶೀರ್ವದಿಸಲಿ. ಕಳೆದ 20 ವರ್ಷಗಳು ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಏನಿಟ್ಟಿದ್ದಾರೆ, ಸಮಾಧಾನವನ್ನ ಇಟ್ಟಿದ್ದಾರೆ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಆಶೀರ್ವಾದಗಳನ್ನ ಇಟ್ಟಿದ್ದಾರೆ. ತನ್ನ ಕರುಣೆಯನ್ನು ಹೆಚ್ಚಿಸಿದ್ದಾರೆ. ಆತನಿಗೆ ವಿರುದ್ಧವಾಗಿ ಇನ್ನೇನಾದ್ರೂ ಇದ್ರು ಸಕಲವನ್ನ ನಾವೇನ್ ಮಾಡೋಣ, ಬಿಟ್ಟು ಬಿಟ್ಟು ನಮ್ಮ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆಗಳನ್ನ ಮಾಡೋಣ. ಬನ್ನಿರಿ ಎಂಬುದಾಗಿ ಆತನು ಆಹ್ವಾನವನ್ನ ಕೊಡ್ತಾರೆ. ಈಗ ಇಸ್ರಾಯೇಲರು ಮಿಚ್ಪೆಯಲ್ಲಿ ಬಂದು ಅವರ ದೇವರಿಗೆ ಯಜ್ಞವನ್ನ ಸಮರ್ಪಿಸಿದ್ದಾರೆ ಅಥವಾ ಪ್ರಾರ್ಥನೆಗಳನ್ನು ಸಮರ್ಪಿಸ್ತಾರೆ ಎಂಬುದಾಗಿ ಯಾರಿಗೆ ಗೊತ್ತಾಯ್ತು? ಫಿಲಿಸ್ಟಿಯರಿಗೆ ಗೊತ್ತಾಯ್ತು. ಏನಕ್ಕೆ ಬಂದಿದ್ದಾರೆ ಇವರೆಲ್ಲ? ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರವಾಗಿ ಬಂದಿದ್ದಾರೆ. ಇದನ್ನು ತಿಳಿದ ಫಿಲಿಸ್ಟಿಯರ್ ಏನ್ ಮಾಡ್ತಾರೆ ಅಂದ್ರೆ, ನಾವು ಹೋಗಿ ಏನ್ ಮಾಡೋಣ, ಇವರ ಮೇಲೆ ಈಗ ಯುದ್ಧ ಮಾಡೋಣ. ಕಳೆದ 20 ವರ್ಷಗಳ ಹಿಂದೆ ಅವರು ಏನ್ ಮಾಡಿದ್ದಾರೆ, ವ್ಯಾಧಿಗೆ ಗುರಿಯಾಗಿದ್ದಾರೆ, ನೋವಿಗೆ ಗುರಿಯಾಗಿದ್ದಾರೆ, ಕಣ್ಣೀರಿಗೆ ಗುರಿಯಾಗಿದ್ದಾರೆ. ಇಡೀ ದೇಶವೇ ನರಳಾಟವಾಗಿದೆ. ಊರಿಂದ ಊರುಗಳಿಗೆ ದೇವರ ಮನುಷ್ಯವನ್ನ ಅವರು ಮುಂದೆ ತಳ್ಳುತ್ತಾನೆ ಹೋಗ್ತಿದ್ದಾರೆ. ಅದರಿಂದ ನೋವನ್ನ ಅನುಭವಿಸಿದ್ದಾರೆ. ಯುದ್ಧ ಗೆದ್ವ ಸೋತು ಎಂಬುದಾಗಿ ಫಿಲಿಸ್ಟಿಯರಿಗೆ ಏನಿಲ್ಲ, ಗ್ಯಾರಂಟಿ ಇಲ್ಲ. ಬೆನ್ನುಗೊಟ್ಟು ಓಡೋಗಿದ್ದೇನೋ ಇಸ್ರಾಯೇಲರು ನರಳಾಟ ಅನುಭವಿಸಿದ್ದಾರೆ. ನಾವು ಏನ್ ಮಾಡೋಣ, ಇವರೆಲ್ಲ ಪ್ರಾರ್ಥನೆಗೋಸ್ಕರವಾಗಿ ಮಿಚ್ಪೆಗೆ ಬರ್ತಿದ್ದಾರೆ. ನಾವೇನ್ ಮಾಡೋಣ, ಹೋಗಿ ಇವರ ಮೇಲೆ ದಾಳಿ ಮಾಡಿ ಮಿಚ್ಪೆಯಲ್ಲಿ ನಾವು ಇವರನ್ನ ಸೋಲಿಸೋಣ. ಕಳೆದ 20 ವರ್ಷಗಳಿಂದ ಸಮಾಧಾನವಾದ ಜೀವಿತವನ್ನ ಜೀವಿಸಿದ ಈ ಇಸ್ರಾಯೇಲರು ಒಂದು ಯುದ್ಧವನ್ನ ಕಾಣಲಿಲ್ಲ. ಯಾವುದೇ ಹೋರಾಟ ಬರ್ತದೆ, ಶತ್ರು ಭಯಗಳು ಯಾವುದೂ ಇಲ್ಲದಿರುವ ಈ ಇಸ್ರಾಯೇಲರು ಒಂದು ಕ್ಷಣ ನಾವು ಪ್ರಾರ್ಥನೆ ಕುಳಿತಿರುವಾಗ ನಮ್ಮ ಮೇಲೆ ಯುದ್ಧ ಆಗ್ತದೆ, ಏಕಾಏಕಿ ಯುದ್ಧ ಆಗ್ತದೆ ಎಂಬುದಾಗಿ ತಿಳಿದ ಇಸ್ರಾಯೇಲರಿಗೆ ಈಗ ನಡುಕ ಉಂಟಾಯ್ತು, ಭಯ ಉಂಟಾಗ್ತಾ ಇದೆ. ಭಯ ಉಂಟಾಗುವಾಗ ಇವರೆಲ್ಲರೂ ಸಮೂಹದಲ್ಲಿ ಕೇಳ್ತಿದ್ದಾರೆ, ನೀನು ಹಾಗೆ ಕಂಟಿನ್ಯೂ ಆಗಿ ಪ್ರಾರ್ಥನೆ ಮಾಡು, ದೇವರು ನಮ್ಮ ಮೇಲೆ ಕರುಣೆ ತೋರಲಿ, ದೇವರು ನಮ್ಮನ್ನ ಈ ಯುದ್ಧಗಳಿಂದ ಬಿಡಿಸುವಂತೆ ನೀನೇನ್ ಮಾಡು, ಪ್ರಾರ್ಥನೆಯನ್ನ ಮಾಡು. ಆಗ ಸಮೂಹಲನು ಒಂದು ಕುರಿಯನ್ನ ಏನ್ ಮಾಡ್ತಾರೆ, 9ನೇ ವಚನ, ಆಗ ಸಮೂಹಲನು ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮ ಮಾಡಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ಸಾಕು. ಹಾಲೆಲೂಯ. ಏನ್ ಮಾಡಿದಾನೆ ಸಮೂಹಲನು? ಹಾಲು ಕುಡಿಯುವ ಕುರಿಮರಿಯನ್ನ, ಅಂದ್ರೆ ಇನ್ನೊಂದು ಚಿಕ್ಕ ಮರಿ, ಇನ್ನು ತನ್ನ ತಾಯಿಯ ಬಳಿಯಲ್ಲಿ ಹಾಲು ಕುಡಿತಿರೋ ಒಂದು ಕುರಿಮರಿಯನ್ನ ತೆಗೆದುಕೊಂಡು ಬಂದು ಸರ್ವಾಂಗ ಹೋಮವಾಗಿ ಯೆಹೋವನಿಗೆ ಅರ್ಪಿಸಿದನು. ದೇವರೇನ್ ಮಾಡಿದ್ದಾರೆ, ಸದುತ್ತರವನ್ನ ಆತನು ಇವರಿಗೆ ಅನುಗ್ರಹಿಸಿದಾನೆ. ಯಾವ ರೀತಿ ಅನುಗ್ರಹಿಸಿದಾನೆ? ಸಮೂಹಲನು ಯಜ್ಞವನ್ನು ಅರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರವಾಗಿ ಸಮೀಪಿಸಿದ್ದಾರೆ. ಇಲ್ಲಿ ಯಜ್ಞ ನಡೀತಾ ಇದೆ, ಪ್ರಾರ್ಥನೆಗಳು ನಡೀತಾ ಇದೆ. ಎದರಿಕೊಂಡು ಇಸ್ರಾಯೇಲರೆಲ್ಲರೂ ನಲ್ಲಿ ಹೋಗ್ತಿದ್ದಾರೆ. ಆ ಸಮಯದಲ್ಲಿ ಇವರೆಲ್ಲರೂ ಫಿಲಿಸ್ಟಿಯರು ಯುದ್ಧಕ್ಕೋಸ್ಕರವಾಗಿ ಏನ್ ಮಾಡಿದ್ದಾರೆ, ಸಮೀಪಕ್ಕೆ ಬಂದಿದ್ದಾರೆ. ಸಮೀಪಕ್ಕೆ ಬಂದಿರುವ ಈ ಫಿಲಿಸ್ಟಿಯರಿಗೆ ದೇವರೇನ್ ಮಾಡ್ತಿದ್ದಾರೆ, ಆತ ನೋಡ್ತೇವೆ, ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನ ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಹಲ್ಲೆಲೂಯ. ಏನ್ ಮಾಡಿದ್ದಾರೆ ದೇವರು? ದೊಡ್ಡ ಗುಡುಗು ಆಕಾಶದಿಂದ ಬರ್ತದೆ. ಆ ದೊಡ್ಡ ಗುಡುಗನ್ನ ಕೇಳಿ ಫಿಲಿಸ್ಟಿಯರೆಲ್ಲ ಏನ್ ಮಾಡಿದಾರಂತೆ, ಕಳವಳಗೊಂಡು ಇಸ್ರಾಯೇಲರಿಗೆ ಸೋತು ಓಡಿ ಹೋದರು. ಯುದ್ಧ ನಡೀತಾ? ಯುದ್ಧ ನಡೆದಿಲ್ಲ. ಒಂದು ರಕ್ತವು ಅಲ್ಲಿ ಸುರಿದಿಲ್ಲ, ಒಬ್ಬರ ಪ್ರಾಣವು ಅಲ್ಲಿ ಹೋಗಿಲ್ಲ, ಒಬ್ಬನು ಹತ ಆಗಿಲ್ಲ. ಆದರೂ ಯಾರು ಗೆದ್ದಿದ್ದಾರೆ? ಇಸ್ರಾಯೇಲರು ಗೆದ್ದಿದ್ದಾರೆ. ಫಿಲಿಸ್ಟಿಯರು ಸೋತು ಅವರು ಓಡಿ ಹೋಗ್ತಿದ್ದಾರೆ. ಕಾರಣ, ಯೆಹೋವನು ಮೋಡ ಮೂಲಕವಾಗಿ ದೊಡ್ಡ ಗುಡುಗನ್ನ ಆತನು ಉಂಟು ಮಾಡಿದ್ದಾನೆ. ಅದನ್ನ ಕೇಳಿ ಫಿಲಿಸ್ಟಿಯರಿಗೆ ಮತ್ತೆ ಗೊತ್ತಾಯ್ತು, ಇವರ ಮಧ್ಯದಲ್ಲಿ ಯಾರಿದ್ದಾರೆ? ಇಸ್ರಾಯೇಲರ ದೇವರಾದ ಯೆಹೋವನು ಇಸ್ರಾಯೇಲರ ಮಧ್ಯದಲ್ಲಿ ಆತನು ನಿವಾಸ ಮಾಡ್ತಿದ್ದಾನೆ. ಯುದ್ಧವೇ ನಡೆಯದಂತೆ ಇಸ್ರಾಯೇಲರಿಗೆ ದೇವರು ಜಯವನ್ನ ಅನುಗ್ರಹಿಸಿಕೊಟ್ಟಿದ್ದಾರೆ. ಆದರೂ ಇಸ್ರಾಯೇಲ್ ಏನ್ ಮಾಡ್ತಾರಂದ್ರೆ, ಬೆಂಗೊಟ್ಟು ಹೋಗುತ್ತಿದ್ದ ಫಿಲಿಸ್ಟಿಯರ ಹಿಂದೆ ಬಿದ್ದು ಅವರನ್ನ ಏನ್ ಮಾಡ್ತಾರಂದ್ರೆ ಕೊಲ್ತಾರ. ಅವರ ಕೈಗೆ ಸಿಕ್ಕವರನ್ನೆಲ್ಲ ಹತ ಮಾಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಇಸ್ರಾಯೇಲ್ಗೆ ಏನ್ ಸಿಕ್ಕಿತ್ತು? ಜಯ ಸಿಕ್ಕಿತ್ತು. ಈ ಇಸ್ರಾಯೇಲ್ ಹೋಗಿ ಅವ್ರನ್ನ ಹತ ಮಾಡಿದ ಮೇಲೆ ಸಮೂಹಲನು ಒಂದು ಕೆಲಸ ಮಾಡ್ತಾನೆ.
ಈ ಮಿಚ್ಪೆಯಲ್ಲಿ ಒಂದು ಕಲ್ಲನ್ನ ನಿಲ್ಲಿಸಿ ಆತನ ಹೇಳ್ತಾನೆ, ಈ ಕಲ್ಲಿಗೆ ಒಂದು ಹೆಸರನ್ನು ಕೊಡ್ತಿದ್ದಾನೆ, ಎಬಿನೇಜರ್ ಎಂಬುದಾಗಿ ಆತನು ಹೆಸರು ಕೊಡ್ತಿದ್ದಾನೆ. ಹಾಲೆಲೂಯ. ಅಂದ್ರೆ ಸಹಾಯದ ಶಿಲೆ ಎಂಬುದಾಗಿ, ನನಗೆ ಸಹಾಯ ಮಾಡುವ ಕಲ್ಲೆಂಬುದಾಗಿ. ಅದು ಕಲ್ಲಿಗಲ್ಲ, ನನ್ನ ದೇವರು ನನಗೆ ಸಹಾಯ ಮಾಡುವ ಕಲ್ಲಾಗಿದ್ದಾನೆ. ಹಾಲೆಲೂಯ. ಏನಂತೆ ಇವತ್ತು ಮಾಡಿದಾರಾ? ನನ್ನ ದೇವರು ಇದುವರೆಗೂ ಸಹಾಯ ಮಾಡಿರುವ ನನ್ನ ದೇವರು. ಹಾಲೆಲೂಯ. ಎಲ್ಲಿವರೆಗೂ? ಇದುವರೆಗೂ ನನಗೆ ಸಹಾಯ ಮಾಡಿರುವ ದೇವರೆಂಬುದಾಗಿ ಆ ಸ್ಥಳದಲ್ಲಿ ಆತನ ಏನ್ ಹೆಸರಿಡ್ತಾ ಇದ್ದಾನೆ? ಎಬಿನೇಜರನೇ ಎಂಬುದಾಗಿ ಆತನ ಕರೀತಾ ಇದ್ದಾನೆ. ಹಾಲೆಲೂಯ. ಇದುವರೆಗೂ ನನಗೆ ಯುದ್ಧಗಳಲ್ಲಿ, ಪ್ರಾರ್ಥನೆಗಳಲ್ಲಿ, ಯಜ್ಞಗಳಲ್ಲಿ, ಸಕಲ ವಿಷಯಗಳಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಆತನೇನ್ ಮಾಡಿದ್ದಾನೆ? ನನಗೆ ಏನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಹಾಲೆಲೂಯ. ಆತನು ಸಹಾಯಕನಾಗಿ ಇದುವರೆಗೂ ಸಹಾಯ ಮಾಡಿದ ನನ್ನ ದೇವರು. ಹಾಲೆಲೂಯ. ನಾವು ಮುಂದೆ ಹೋಗೋಣ. ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 11-13. ನಿನ್ನ ಮೇಲೆ ಕಿಡಿಕಿಡಿಯಾದವರು, ನನ್ನ ದೇವರು ಏನೆಲ್ಲ ಸಹಾಯ ಮಾಡಬಲ್ಲನು ನೀವು ನೋಡ್ರಿ. ನಿನ್ನ ಮೇಲೆ ಕಿಡಿಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದುವರು. ಒಂದು ವೇಳೆ ನಾವು ಹೇಳ್ಕೊಳ್ಳೋದಾದ್ರೆ ದೇವರು ಎಲ್ಲಿ ಎಬಿನೇಜರ್ನ ಏನ್ ಸಹಾಯ ಮಾಡ್ತಾರೆ? ಯುದ್ಧ ಬಂದ್ರೆ ಫಿಲಿಸ್ಟಿಯರ ಮೇಲೆ ಯುದ್ಧ ಗೆಲ್ಲಿಸಿಕೊಡ್ತಾನೆ ಅಂದ್ರೆ ಯೆಶಾಯನು ಬರಿತಾ ಇದ್ದಾನೆ ನೋಡ್ರಿ. ನಿನ್ನ ಮೇಲೆ ಕಿಡಿಕಿಡಿಯಾದವರು ಏನಾಗ್ತಾರೆ? ಆಶಾಭಂಗಪಟ್ಟು ಅವಮಾನ ಹೊಂದುವರು. ನಿನ್ನ ಸಂಗಡ ವ್ಯಾಜ್ಯವಾಡುವವರು ನಾಶವಾಗಿ ಇಲ್ಲದೆ ಹೋಗುವರು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರು, ಅವರು ನಿನಗೆ ಕಾಣಿಸರು. ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಹಾಲೆಲೂಯ. ಹಾಲೆಲೂಯ. ಆತನು ಮುಂಚೆನೆ ಹೇಳ್ತಿದ್ದಾನೆ, ಏನ್ ಮಾಡ್ತೇನೆ ನಾನು? ಏನ್ ಮಾಡ್ತೇನೆ? ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡ್ತೇನೆ. ಯಾವ ವಿಷಯದಲ್ಲಿ? ನೆರೆಯವರೆಯವರು ನಿನ್ನ ಮೇಲೆ ಕಿಡಿಕಿಡಿ ಆಗುವಾಗ, ನಿನ್ನ ಬಂಧುಗಳು ನಿನ್ನ ಮೇಲೆ ಕಿಡಿಕಿಡಿ ಆಗುವಾಗ, ಆಶಾಭಂಗಪಟ್ಟು ನಿನ್ನ ಪರಿಸ್ಥಿತಿಗಳನ್ನ, ನಿನ್ನ ಸ್ಥಿತಿಗತಿಗಳನ್ನು ನೋಡಿ ಏನ್ ಮಾಡ್ತಿದ್ದಾರೆ? ಅವಮಾನ ಪಡಿಸ್ತಾ ಇದ್ದಾರೆ. ನಿನ್ನ ಕಣ್ಣೀರುಗಳನ್ನು ನೋಡಿ ನಿನ್ನ ಅವಮಾನ ಪಡಿಸ್ತಿರುವಾಗ ಆತನ ಹೇಳ್ತಿದ್ದಾನೆ, ಆಶಾಭಂಗ ಆಗತ್ತೆ. ಯಾರಿಗೆ? ನಿನ್ನನ್ನು ಯಾರು ಕಿಡಿಕಿಡಿ ಪಡಿಸ್ತಿದಾರೋ, ನಿನ್ನನ್ನು ಯಾರು ಕೀಳರಿಮೆಯಿಂದ ನೋಡ್ತಿದಾರೋ, ನಿನ್ನನ್ನು ಯಾರು ಕೆಳಮಟ್ಟದಲ್ಲಿ ನೋಡ್ತಿದಾರೋ ಅವರಿಗೆ ಏನಾಗ್ತಾ ಇದೆ? ಆಶಾಭಂಗವಾಗ್ತಾ ಇದೆ. ನಿನ್ನ ಮೇಲೆ ವ್ಯಾಜ್ಯ ಬರುವಾಗ ಆ ವ್ಯಾಜ್ಯವನ್ನ ನಾನು ತೀರಿಸ್ತೇನೆ. ನಿನ್ನ ಮೇಲೆ ಯುದ್ಧಗಳನ್ನು ಬರುವಾಗ ಆ ಯುದ್ಧಕ್ಕೆ ಬಂದವರು ನಿನಗೆ ಕಾಣಿಸರು. ಕಾರಣ, ನಿನ್ನ ಮೇಲೆ ಯುದ್ಧಕ್ಕೆ ಬರುವ ಒಂದು ಮಾರ್ಗದಲ್ಲಿ ಬರುವವರು ತಿರುಗಿ ಹೋಗುವಾಗ ಎಲ್ಲಿ ಹೋಗ್ತಿದ್ದಾರೆ? 7 ಮಾರ್ಗದಲ್ಲಿ ಅವರು ತಿರುಗಿ ಹೋಗ್ತಿದ್ದಾರೆ. ಕಾರಣ, ನನ್ನ ಪಕ್ಷದಲ್ಲಿ ನನ್ನ ಜೊತೆಗಾರನಾಗಿ ಯಾರಿದ್ದಾರೆ? ಭಯಪಡಬೇಡ ಎಂಬುದಾಗಿ ಹೇಳುವ ಆತನು ಇದ್ದಾನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ಯಾವುದಕ್ಕೋಸ್ಕರವಾಗಿ ಎದುರ್ತಾ ಇದೀಯಾ? ಜನರ ಮಾತುಗಳಿಗೋಸ್ಕರವಾಗಿ ಎದುರ್ತಾ ಇದೀಯಾ? ನಿನ್ನ ಪಕ್ಷದಲ್ಲಿ ನ್ಯಾಯವಿಲ್ಲ ಎಂಬುದಾಗಿ ಮಾತಾಡ್ತಿದ್ಯಾ? ನನ್ನ ಪಕ್ಷದಲ್ಲಿ ಇದ್ದುಗಳು ಮಾತಾಡುವವರು ಯಾರೊಬ್ಬರು ಇಲ್ಲ, ನನ್ನನ್ನು ಏಕಾಂಗಿ ಮಾಡಿಬಿಟ್ಟಿದ್ದಾರೆ, ಒಬ್ಬರನ್ನಾಗಿ ಮಾಡಿದ್ದಾರೆ ಎಂಬುದಾಗಿ ನಿನ್ನ ಬಾಧೆ ಪಡ್ತಾ ಇದ್ಯಾ? ಆತನ ಹೇಳ್ತಾನೆ, ನೀನ್ ಯಾಕೆ ಎದುರ್ತೀಯ? ನೀನ್ ಯಾಕೆ ಭಯಪಡ್ತೀಯ? ನಿನ್ನನ್ನು ಕರೆದಿದ್ದೆ ಯಾರು? ನಿನಗೆ ಸಹಾಯ ಮಾಡ್ತೀನಿ ಅಂದಿದ್ಯಾರು? ನಿನ್ನನ್ನು ನೋಡಿಕೊಳ್ತೀನಿ ಎಂಬುದಾಗಿ ಹೇಳಿದಾರು. ನಿನಗೆ ಮುಪ್ಪು ಬರುವವರೆಗೂ ನೋಡಿಕೊಳ್ತೀನಿ ಎಂಬುದಾಗಿ ಹೇಳಿದವರು ಯಾರು? ನಾನೆಲ್ಲಿದ್ದೇನೆ? ನಾನು ಇನ್ನು ನಿನ್ನ ಕೈಯನ್ನ ಹಿಡಿದುಕೊಂಡಿದ್ದೇನೆ. ನಿನಗೆ ಸಹಾಯ ಮಾಡ್ಲಿಕ್ಕೋಸ್ಕರವಾಗಿ ನಾನಿದ್ದೇನೆ ಅಂತ ಹೇಳ್ತೇನೆ. ಯೆಹೋವನೆಂಬ ನಾನೇ ನಿನ್ನ ಕೈಯನ್ನ ಹಿಡಿಯುತ್ತೇನೆಲ್ಲ. ಹಲ್ಲೆಲೂಯ. ಯೆಹೋವನೆಂಬ ನಾನು ನಿನ್ನ ಕೈಯನ್ನ ಹಿಡಿದು ನಿಂತಿರುವಾಗ ನಿನ್ನ ಪಕ್ಷದಲ್ಲಿ ಯಾರು ಇದ್ರೆ ಎಷ್ಟು, ಯಾರು ಇಲ್ಲ ಅಂದ್ರೆ ಎಷ್ಟು? ನಿನಗೆ ಏನ್ ಅರ್ಥ ಆದ್ರೆ ಎಷ್ಟು, ಅರ್ಥ ಆಗಿಲ್ಲ ಅಂದ್ರೆ ಎಷ್ಟು, ಎಷ್ಟು ಗಳಿಸಿದ್ರೆ ಏನು ಗಳಿಸಿಲ್ಲ ಅಂದ್ರೆ ಎಷ್ಟು? ನನ್ನ ಪಕ್ಷದಲ್ಲಿ ಯಾರಿದ್ದಾರೆ? ನನ್ನ ಸೃಷ್ಟಿಕರ್ತನು ನನ್ನ ಜೊತೆಗಾರನಾಗಿದ್ದಾನೆ. ಆತನು ನನ್ನ ಕೈಯನ್ನು ಹಿಡಿದು ಆತನು ಹೇಳ್ತಿದ್ದಾನೆ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ. ಯಾವ್ದಕ್ಕೋಸ್ಕರ ಎದುರ್ಕೊಳ್ತೀಯ? ಚಿಕ್ಕ ಚಿಕ್ಕ ಮಾತುಗಳೀಗ. ಬೆಳಗ್ಗೆ ಇದ್ರೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ, ಮಕ್ಕಳ ವಿಷಯದಲ್ಲಿ ಏನ್ ಮಾಡ್ಬೇಕು, ಇಲ್ಲ ನೆಂಟರ ವಿಷಯದಲ್ಲಿ ಏನ್ ಮಾಡ್ಬೇಕು, ವಿದ್ಯಾಭ್ಯಾಸಗಳು, ಕೆಲಸ ಕಾರ್ಯಗಳು, ಮುಂದಿನ ಭವಿಷ್ಯತ್ತುಗಳು ಏನ್ ಮಾಡ್ಬೇಕು ಗೊತ್ತಿಲ್ವಾ? ಹೇಳ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈಯನ್ನು ಹಿಡ್ಕೊಂಡಿದ್ದೇನೆ. ನೀನ್ಯಾಕೆ ಎದುರ್ಕೊಳ್ತೀಯ? ಸಮುವೇಲನು ಹೇಳ್ತಾನೆ, ಇದುವರೆಗೂ ಸಹಾಯ ಮಾಡಿರುವ ಎಬೆನೇಜರು ನನ್ನ ಜೊತೆಗಾರನು. ಎಲ್ಲಿವರೆಗೂ ಮಾಡಿದ್ದಾರೆ? ಇದುವರೆಗೂ ಮಾಡಿದ್ದಾರೆ. ಇದುವರೆಗೂ ನಮ್ಮ ಸ್ವಂತ ಶಕ್ತಿಯಲ್ಲಿ ನಾವು ನಿಂತಿದ್ದೇವಾ? ಇದುವರೆಗೂ ನನ್ನ ಸ್ವಂತ ಜ್ಞಾನದಲ್ಲಿ ನಾನು ಮುಂದೆ ಬಂದಿದ್ದೇನಾ?
ಇದುವರೆಗೂ ನನ್ನ ಸ್ವಂತ ಬಲದಲ್ಲಿ ಪರಾಕ್ರಮದಲ್ಲಿ ನಾನು ಬಂದಿದ್ದೇನಾ? ಇದುವರೆಗೂ ನನ್ನ ಸಹಾಯ ಯಾರು? ನನ್ನ ಜೊತೆಗ ನನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳಿದವನು ಏನ್ ಮಾಡಿದ್ದಾನೆ? ನನಗೆ ಸಹಾಯವನ್ನ ಮಾಡಿದಾನೆ. ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ನನ್ನ ಬಳಿ ಒಂದು ಪ್ರಾಬ್ಲಮ್ ಇದೆ ಅನ್ಕೊಳ್ಳೋಣ, ಅದಕ್ಕೆ ಉತ್ತರ ಬೇಕು. ಒಂದು ಪ್ರಶ್ನೆ ಇದೆ, ಒಬ್ಬೊಬ್ಬರನ್ನ ನಾನು ಏನ್ ಮಾಡ್ತೇನೆ, ಕೇಳ್ತಾ ಹೋಗ್ತೇನೆ. ಒಬ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಇಂಥವ್ರಿಗಾದ್ರೆ ಏನಾಗುತ್ತೆ, ಗೊತ್ತಿಲ್ಲ ತೋರ ತಾವು ಕೇಳಿ ಎಂಬುದಾಗಿ. ಒಂದಿಬ್ಬರನ್ನ ಆದ್ಮೇಲೆ ಒಂದು 4ನೇ ವ್ಯಕ್ತಿಗೆ ಹೋಗ್ತೇವೆ. ಅವರ ಬಳಿಯಲ್ಲಿ ಏನ್ ಸಿಕ್ತು? ಆನ್ಸರ್ ಸಿಕ್ತು, ಅದಕ್ಕೆ ಬೇಕಾದ ಸಹಾಯ ಸಿಕ್ತು. ನನಗೆ ನೆಕ್ಸ್ಟ್ ಇದೇ ರೀತಿಯಾದ ಪ್ರಶ್ನೆ ಬರುವಾಗ ನಾನು ಮತ್ತೆ ಇವರನ್ನೆಲ್ಲ ಕೇಳ್ಕೊಂಡು ಹೋಗ್ಬೇಕಾದ್ರೆ ನೇರವಾಗಿ ಅಲ್ಲಿಗೆ ಹೋಗ್ತೇನೆ. ನನಗೆ ಉತ್ತರ ಎಲ್ಲಿ ಸಿಗ್ತದೋ ಗೊತ್ತಿದೆ, ನನಗೆ ನನ್ನ ಪ್ರಶ್ನೆಗೆ ಸಹಾಯ ಎಲ್ಲಿ ಸಿಗ್ತದೋ ಗೊತ್ತಿದೆ, ನನಗೆ ಕರುಣೆ ಇಲ್ಲ, ನನಗೆ ಮಾರ್ಗವು ಎಲ್ಲಿ ದೊರೆಯುತ್ತದೋ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ ಮಾಡ್ಬೇಕು? ಅಲ್ಲಿಗೆ ಹೋಗ್ಬೇಕು. ಕಾರಣ ಇದುವರೆಗೂ ನನಗೆ ಯಾರು ಸಹಾಯ ಮಾಡಿದಾರೋ ನನಗೆ ಚೆನ್ನಾಗಿ ಗೊತ್ತು. ನಾನು ತಿರುಗಿ ಮತ್ತೆ ಎಲ್ಲರನ್ನ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದುವರೆಗೂ ನನಗೆ ಯಾರು ಸಹಾಯ ಮಾಡಿದ್ದಾರೆ, ಯಾರು ಆರೋಗ್ಯ ಕೊಟ್ಟಿದ್ದಾರೆ, ಯಾರು ಕರುಣೆ ತೋರಿದ್ದಾರೆ, ಎಲ್ಲರೂ ಬಿಟ್ಟು ಹೋಗುವಾಗ ನನ್ನ ಜೊತೆಗಾರನಾಗಿ ಯಾರು ನಿಂತಿದ್ದಾರೆ, ನನಗೆ ಮಾರ್ಗಗಳನ್ನು ತೋರಿಸಿದ್ದಾರೆ, ಯಾರು ನನಗೆ ದರ್ಶನಗಳನ್ನು ಕೊಟ್ಟಿದ್ದಾರೆ, ಯಾರು ಒಂದು ಬದುಕುವ ಆಸೆಗಳನ್ನು ನನ್ನಲ್ಲಿ ಕಲ್ಪಿಸಿದ್ದಾರೆ, ನಶಿಸಿ ಹೋಗುತ್ತಿರುವ ಜೀವಿತಕ್ಕೆ ರಕ್ಷಣೆಯನ್ನ ಯಾರು ಕೊಟ್ಟಿದ್ದಾರೆ, ಯಾರಿಗ್ ಗೊತ್ತು? ನಮಗೆ ಗೊತ್ತು. ಸಮುವೇಲ ನನಗೆ ಗೊತ್ತು. ಆತನು ಹೇಳ್ತಿದ್ದಾನೆ, ಇದುವರೆಗೂ ನಮಗೆ ಸಹಾಯವಾಗಿ ನಿಂತ ಎಬೆನೆಜರನು ಮತ್ಯಾರು ಅಲ್ಲ. ಯೆಶಾಯ ಪ್ರವಾದದಲ್ಲಿ ಹೇಳ್ತಿದ್ದಾನೆ, ಯೆಹೋವನೆಂಬ ನಾನೇ ನಿನ್ನ ಕೈಯನ್ನ ನಾನು ಹಿಡಿಯುತ್ತೇನೆ. ಮುಂದೆ ಹೋಗೋಣ. 1 ಸಮುವೇಲ 17:37. ಸಮುವೇಲನ ಮೊದಲೇ ಗ್ರಂಥ 17ನೇ ಅಧ್ಯಾಯ 37ನೇ ವಚನ. ಇಲ್ಲಿ ದಾವೀದನು ಸೌಲನ ಮುಂದೆ ನಿಂತಿದ್ದಾನೆ. ಗೊಲ್ಯಾತನ ಏನ್ ಮಾಡ್ತಿದ್ದಾನೆ? ಫಿಲಿಷ್ಟಿಯರಿಗೆ ಮತ್ತು ಇಸ್ರಾಯೇಲರಿಗೆ ತಿರುಗಿ ಯುದ್ಧ ಬಿದ್ದಿದೆ. ಫಿಲಿಷ್ಟಿಯರು ಇಸ್ರಾಯೇಲನ ಮೇಲೆ ಅವತ್ತು ಎಲ್ಲಿ ಎಬೆನೆಜರನೆಂಬುದಾಗಿ ಸಮುವೇಲನ ಕರೆದನೋ ಅವತ್ತಿನಿಂದ ತಿರುಗಿ ಫಿಲಿಷ್ಟಿಯರು ಯುದ್ಧಕ್ಕೆ ಬರಲಿಲ್ಲ. ಆದರೆ ಅವರಿಗೆ ಗೊಲ್ಯಾತನು ಮತ್ತು ತನ್ನ ಸಹೋದರರ ಪರಿಚಯ ಆಗ್ತದೆ. ಯಾರಿಗೆ? ಫಿಲಿಷ್ಟಿಯರಿಗೆ. ಇವರು ಗೊಲ್ಯಾತನನ್ನ ತನ್ನ ಸಹೋದರನ ಅವರ ಪಕ್ಷದಲ್ಲಿ ಸೇರಿಸಿಕೊಂಡು ಈಗ ತಿರುಗಿ ಎಲ್ಲಿಗೆ ಬರ್ತಾರೆ? ಇಸ್ರಾಯೇಲನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಈ ಸಂಗತಿಯೆಲ್ಲ ನಮಗೆ ಗೊತ್ತಿದೆ. ಈ ಸಮಯದಲ್ಲಿ ಯುದ್ಧ ಭೂಮಿಗೆ ದಾವೀದನು ಬರ್ತಾನೆ. ಆತನು ಅರಸನಾದ ಸೌಲನ ಮುಂದೆ ನಿಂತಿದ್ದಾನೆ. ಇಸ್ರಾಯೇಲರ ಎಲ್ಲಾ ಕಲಿಗಳು ಅವರೇನ್ ಮಾಡ್ತಿದ್ದಾರೆ? ಎದುರ್ಕೊಳ್ತಾ ಇದ್ದಾರೆ ಯುದ್ಧಕ್ಕೆ ಹೋಗ್ಲಿಕ್ಕೆ. ಅರಸನು ಆತನ ಬಿಡ ಟೆಂಟ್ ಅಲ್ಲಿ ಕುತ್ಕೊಂಡಿದ್ದಾನೆ, ಯುದ್ಧಕ್ಕೆ ಹೋಗ್ತಾ ಇಲ್ಲ. ಕಾರಣ ಅಲ್ಲೊಬ್ಬ ತಿರುಗ್ತಾ ಇದ್ದಾನೆ, ಆತನ ಏನ್ ಮಾಡ್ತಾನೆ? ಸವಾಲನ್ನ ಹಾಕ್ತಾ ಇದ್ದಾನೆ. ಆ ಸಮಯದಲ್ಲಿ ದಾವೀದನು ಸೌಲನ ಮುಂದೆ ನಿಂತು ಆತನು ತನ್ನ ಪ್ರೊಫೈಲ್ ಅನ್ನು ಹೇಳ್ತಿದ್ದಾನೆ. ಏನಂತೆ? ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ದಾವೀದನು ಸೌಲನಿಗೆ ಹೇಳ್ತೇನೆಂದ್ರೆ, ನಾನು ಕಾಡಿನಲ್ಲಿ ಏನ್ ಮಾಡ್ತಾ ಇದ್ದೆ? ಕುರಿಯನ್ನ ಕಾಯ್ತಾ ಇದ್ದೆ. ನನ್ನ ತಂದೆಯ ಕುರಿಗಳನ್ನು ನಾನು ಕಾಯ್ತಾ ಇದ್ದೆ. ಆ ಕುರಿಗಳನ್ನು ತಿನ್ನಲಿಕ್ಕೆ ಬಂದಾಗ ಸಿಂಹವನ್ನ ನಾನೇನ್ ಮಾಡಿದ್ದೇನೆ? ಸೀಳಿ ಬಿಟ್ಟಿದ್ದೇನೆ. ಬಂದಂತ ಕರಡಿಗಳನ್ನು ಏನ್ ಮಾಡಿದ್ದಾನೆ? ಸೀಳಿ ಬಿಟ್ಟಿದ್ದಾನೆ. ಅದ ಸಿಂಹದ ಬಾಯಿಂದ ತಪ್ಪಿಸಿದ ದೇವರು, ಕರಡಿಯ ಉಗುರುಗಳಿಂದ ತಪ್ಪಿಸಿದ ದೇವರು ನನ್ನನ್ನು ಇವತ್ತು ಗೊಲ್ಯಾತನಿಂದಲೂ ತಪ್ಪಿಸ್ತಾನೆ. ಹಾಲೆಲೂಯ. ನಾವು ಸಿಂಹದ ಬಳಿಯಲ್ಲಿ ನಿಂತೋಗ್ತೇವೆ, ಕರಡಿಗಳ ಬಳಿ ನಿಂತೋಗ್ತೇವೆ. ಗೊಲ್ಯಾತನ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅದು ಸಿಂಹ, ಅದಕ್ಕೆ ಏನಾಯ್ತು? ನಾನು ಸೀಳ್ಬಿಟ್ಟೆ. ಅದು ಕರಡಿ, ಅದಕ್ಕೆ ನಾನೇನ್ ಮಾಡಿದೆ? ಸೀಳ್ಬಿಟ್ಟೆ. ಇದು ಹೊಸ ಪ್ರಶ್ನೆ, ಇದು ಹೊಸ ಚಾಲೆಂಜು, ಇದು ಹೊಸ ದಿನ. ಗಿದ್ದನು ಹೇಳ್ತಾನೆ, ಯಾವಾಗಿದ್ರು ದೇವರು ನಮ್ ಜೊತೆ? ಯಾವಾಗಿದ್ರು? ನೀವ್ ಹೇಳ್ತಿರೋದು ನಿಜ. ತಂದೆಯಾದ ದೇವರು, ಇಸ್ರಾಯೇಲ್ ದೇವರಾದ ಯೆಹೋವನು ನಮ್ಮ ಪಕ್ಷದಲ್ಲಿ ಇದ್ದದ್ದು ನಿಜ. ಯಾವಾಗಾದ್ರೆ? ಆಗ ನಮ್ಮ ತಂದೆಗಳ ಕಾಲದಲ್ಲಿ ಇದ್ದದ್ದು ನಿಜ, ಬಿಡಿಸಿದ್ದು ನಿಜ, ಅದ್ಭುತಗಳು ನಡೆಸಿದ್ದು ನಿಜ. ಆದ್ರೆ ಈಗ ಮಿದ್ಯಾನರಿಗೆ ಎದುರಿ ಆತನ ಏನ್ ಮಾಡ್ತಿದ್ದಾನೆ? ಬಚ್ಚಿಟ್ಟುಕೊಂಡು ತನ್ನ ಗೋಧಿಯನ್ನ ಆತನು ಕುಟ್ಟುಕೊಳ್ತಾ ಇದ್ದಾನೆ. ಯಾಕಂದ್ರೆ ಕಣದಲ್ಲಿ ಹಾಕಿ ಮಾಡ್ಲಿಷ್ಟು ಧೈರ್ಯ ಅವ್ರಿಗಿಲ್ಲ. ಕಾಳುಗಳನ್ನು ಅವ್ರು ಏನ್ ಮಾಡ್ಕೋಬೇಕೀಗ?
ಕೊಟ್ಟುಕೊಳ್ಬೇಕು. ಆತನ ದೇವದೂತನಿಗೆ ಹೇಳ್ತಿದ್ದಾನೆ, ಆಗಿದ್ದುದು ನಿಜ. ಆದ್ರೆ ದಾವೀದನು ಹೇಳ್ತಿದ್ದಾನೆ, ಅವತ್ತು ಸಿಂಹದ ನನ್ನ ಮೇಲೆ ಬರುವಾಗ ನನ್ನ ಜೊತೆ ಇದ್ದವನು ಆತನೇ, ಕರಡಿ ಬರುವಾಗಲೂ ನನ್ನ ಜೊತೆ ಇದ್ದವನು ಆತನೇ, ಈಗ ನಾನು ಗೊಲ್ಯಾತನ ಮೇಲೆ ಹೋದ್ರು ನನ್ನ ಜೊತೆ ಬರುವ ಆತನೋ ಆತನೇ. ನಮ್ಮ ನಂಬಿಕೆಗಳು ನೋಡಿದ ಮೇಲೆ ಅಲ್ಲಿಗೆ ನಿಂತ್ಕೊಳ್ತಾವೆ. ಸಿಂಹದ ಮೇಲೆ ಗೆದ್ವಾ, ಆ ಮುಗೀತು. ಕರಡಿ ಬಂದಾಗ ಮತ್ತೆ ಎದುರ್ಕೊಳ್ತೇವೆ. ಕರಡಿ ಬಂತ ಅವಾಗ ಮತ್ತೆ ಗೆದ್ವಾ, ಅಲ್ಲಿಗೆ ಎದುರ್ಕೊಳ್ತೇವೆ, ಮುಗೀತು. ನೆಕ್ಸ್ಟ್ ಗೊಲ್ಯಾತನ ಬಂದ್ರೆ ಮತ್ತೆ ಏನ್ ಮಾಡ್ತೇವೆ? ಮತ್ತೆ ಎದುರ್ಕೊಳ್ತೇವೆ. ನಮ್ಮ ಜೊತೆಗಾರನಾಗಿದ್ದ ಆತನನ್ನ, ಇದುವರೆಗೂ ನಮಗೆ ಸಹಾಯಕನಾಗಿದ್ದ ಆತನನ್ನ ನಾವೇನ್ ಮಾಡ್ತೇವೆ? ಮರ್ತೋಗ್ಬಿಡ್ತೇವೆ. ಇದುವರೆಗೂ ಸಹಾಯಕನಾಗಿದ್ದ ಆತನು ಮುಂದೇನು ಸಹಾಯ ಮಾಡಬಲ್ಲನು ಎಂಬುದಾಗಿ ನಮಗೆ ಗೊತ್ತಿಲ್ಲ, ನಾವು ಮರ್ತೋಗ್ಬಿಡ್ತೇವೆ. ಇದುವರೆಗೂ ಅಲ್ಲಿಗೆ ನಿಲ್ಸ್ಕೊಂಡ್ಬಿಡ್ತೇವೆ. ನಾವೊಬ್ಬರೇ ಹೊಸ ದಿನ ನೋಡಿದ ರೀತಿಯಲ್ಲಿ, ಹೊಸ ಚಾಲೆಂಜ್ ನಾವೇ ನೋಡಿದ ರೀತಿಯಲ್ಲಿ ಇದನ್ನು ಹೋಗಿ ನಾನು ಮತ್ತೆ ದೇವರಿಗೆ ಏನ್ ಮಾಡ್ಬೇಕೀಗ? ಎಕ್ಸ್ಪ್ಲೈನ್ ಮಾಡ್ಬೇಕು. ನನ್ನ ದೇವರಿಗೆ ಗೊತ್ತೋ ಗೊತ್ತಿಲ್ವೋ ಇದೆಲ್ಲ. ದೇವರು ಯಾರಾಗಿದ್ದಾರೆ? ಆಗ ಹಳೇ ದೇವರಾಗಿದ್ದಾರೆ. ಜನರೇ, ಸಭೆಯವರೇ, ನನ್ನ ಸಹೋದರ ಸಹೋದರಿಗೆ, ದಾವೀದನು ಹೇಳ್ತಿದ್ದಾನೆ, ಸಿಂಹದ ಬಾಯಿಂದ ಬಿಡಿಸಿದ ದೇವರು ಗೊಲ್ಯಾತನ ಬಾಯಿಂದನು ನನ್ನನ್ನು ಬಿಡಿಸ್ತಾನೆ. ಕರಡಿಯ ಉಗುರುಗಳಿಂದ ನನ್ನನ್ನು ಬಿಡಿಸಿದ ದೇವರು ಗೊಲ್ಯಾತನಿಂದಲೂ ನನ್ನನ್ನ ಬಿಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಆ ನಂಬಿಕೆಯನ್ನು ಇಟ್ಕೊಂಡಿದ್ದಾನೆ. ಇದುವರೆಗೂ ನನ್ನನ್ನು ಕಾಪಾಡಿರುವ ದೇವರು, ಇದುವರೆಗೂ ನನಗೆ ಸಹಾಯಕನಾಗಿರುವ ದೇವರು ಮುಂದೆಯೂ ನನಗೆ ಸಹಾಯಕನೋ ಆಗಿರ್ತಾನೆ. ಎಬೆನೆಜರ್ ನಿಂದೇಳುವಾಗ ಇದುವರೆಗೂ ನನಗೆ ಸಹಾಯಕನು, ಮುಂದಕ್ಕಿಲ್ವಾ? ಆತನು ಮುಂದೆಯೂ ನನ್ನ ಸಹಾಯಕನಾಗಿದ್ದಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ. ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವ. ಹಲ್ಲೆಲೂಯಾ. ಇಲ್ಲಿ ಪೌಲನು ಸಭೆಗೆ ಬರೀತಿದ್ದಾನೆ, ಆಸ್ಯ ಸೀಮೆಯಲ್ಲಿ ತನಗೆ ಎದುರಾದಂತ ಒಂದು ಹೋರಾಟವನ್ನು ಆತನು ಬರೀತಿದ್ದಾನೆ. ಆತನ ಹೇಳ್ತಿದ್ದಾನೆ, ಆತನು ನಮ್ಮನ್ನು ಎಂತ ಭಯಂಕರ ಮರಣದಿಂದ ತಪ್ಪಿಸಿದನು. ಅಂದ್ರೆ ಇದೆ ಆಲ್ರೆಡಿ ಏನಾಗಿದೆ, ಆಗೋಗಿದೆ, ಪಾಸ್ಟ್. ತನ್ನ ಹಿಂದಿನಲ್ಲಿ ನಿನ್ನೆವರೆಗೆ ಏನಾಗಿದೆ, ನಡೆದೋಗಿದೆ. ಆತನು ಎಬೆನೆಜರನು ಇದುವರೆಗೆ ಏನ್ ಮಾಡಿದ್ದಾನೆ, ಕಾಪಾಡಿದ್ದಾನೆ. ಆದ್ರೆ ಪೌಲನು ಹೇಳ್ತಿದ್ದಾನೆ, ಇದುವರೆಗೂ ಕಾಪಾಡಿದಾನೆ, ಇದುವರೆಗೂ ಮರಣದಿಂದ ತಪ್ಪಿಸಿದಾನೆ, ಆದ್ರೆ ಏನಂತೆ, ಮುಂದೆಯೂ ತಪ್ಪಿಸೋಣ. ಹಲ್ಲೆಲೂಯಾ. ತನ್ನ ಮಕ್ಕಳಾಗಿರುವ ನಾವು ಪ್ರತಿ ಕ್ಷಣವೂ ನೆನಪಿಟ್ಕೊಳ್ಬೇಕಾಗಿರೋದೇನೆಂದ್ರೆ, ಕೇವಲ ನಿನ್ನೆವರೆಗಲ್ಲ, ಮುಂದೆಯೂ ಆತನು ನಮ್ಮನ್ನ ತಪ್ಪಿಸ್ತಾನೆ, ಮುಂದೆಯೂ ನಮ್ಮನ್ನ ಸಹಾಯ ಮಾಡ್ತಾನೆ, ಮುಂದೆಯೂ ಕಾಪಾಡ್ತಾನೆ, ಮುಂದೆಯೂ ಆತನು ನಮ್ಮನ್ನ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಮಾಡಿಕೊಳ್ಬೇಕಾಗಿರೋದೇನೆಂದ್ರೆ ಅದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 10ರಿಂದ 12ನೇ ವಚನ ನಾವು ವೇಗವಾಗಿ ಓದಿ ಮುಗಿಸಿಕೊಳ್ಳೋಣ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 10ರಿಂದ 12. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮನ್ನು ಸೇರಿಸಿದಾಗ ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರುಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವ, ಗಮನಿಸಬೇಕು, ಯಾವಾಗ ಅನುಭವಿಸುತ್ತಾ ತೃಪ್ತರಾಗಿರುವಾಗ. ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ದಾವೀದನು ದೇವಾಲಯ ಕಟ್ಟಬೇಕೆಂಬುದಾಗಿ ಅನ್ಕೊಳ್ತಾನೆ. ಯಾವ ಸಮಯದಲ್ಲಿ, ಯಾವ ರೀತಿ ಇದ್ದ ದಾವೀದನು? ಟೆನ್ಷನ್ ಇದ್ದ. ಯಾವಾಗ? ನನ್ನ ಅರಮನೆಯಲ್ಲಿ ನಾನು ಆರಾಮಾಗಿ ಹೇಗಿದ್ದೆ, ಸಮಾಧಾನವಾಗಿ ಮಲಗಿಕೊಂಡಿರುವಾಗ ನನಗನ್ನಿಸ್ತು, ನಾನೆಲ್ಲಿದ್ದೇನೆ? ಅರಮನೆಯಲ್ಲಿದ್ದೇನೆ. ಮಂಜುಷ ಎಲ್ಲಿದೆ? ಬಿಡಾರದಲ್ಲಿದೆ. ಅಂದ್ರೆ ಯಾವಾಗ ನಾವು ನಿಟ್ಟುಸಿರು ಬಿಡುವ ಸಂದರ್ಭ ಬರ್ತದೋ, ಇನ್ಮೇಲೆ ಏನಿಲ್ಲ, ಅನುಭವಿಸ್ತಾ ತೃಪ್ತರಾಗಿದೀವಿ ಅಂದ್ರೆ ಈಗೇನಿಲ್ಲ, ಹಸಿವಿಲ್ಲ, ದಾಹ ಇಲ್ಲ, ಕೆಲಸ ಕಷ್ಟ ಪಡ್ಬೇಕೆಂಬ ಒಂದು ಭಯ ಇಲ್ಲ, ಶ್ರಮೆ ಮುಗಿದೋಗಲ್ಲ ಎಂಬ ಒಂದು ಚಿಂತೆ ಇಲ್ಲ. ಅನುಭವಿಸುತ್ತಾ ತೃಪ್ತರಾಗಿರುವಾಗ ಏನ್ ಮಾಡಬಾರ್ದಂತೆ? ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನ ಮರೆಯಬಾರದು. ಹಲ್ಲೆಲೂಯಾ. ಏನ್ ಮಾಡಬಾರದು? ನಾನು ಸಂತೋಷದಿಂದ ಇರುವಾಗ, ತೃಪ್ತಿಯಿಂದ ಇರುವಾಗ, ಇನ್ನು ನನಗೆ ಏನು ಅವಶ್ಯಕತೆ ಇಲ್ಲ ಎನ್ನುವಾಗ,
ಕೈ ತುಂಬ ಸಂಬಳಗಳಿರುವಾಗ, ಮನೆಯೆಲ್ಲ ಸಂತೋಷವಾಗಿರುವಾಗ, ಮನೆಯಲ್ಲಿ ಬೇಕಾದ ಸರಕುಗಳೆಲ್ಲ ಇರುವಾಗ ಯಾರನ್ನು ಮರಿಬಾರದು? ಯಾವ ದೇವರದು? ನಿನ್ನೆವರೆಗೂ ನನಗೆ ಸಹಾಯಕನಾಗಿದ್ದ ದೇವರನ್ನ ನಾನು ಯಾವತ್ತು ಮರಿಬಾರದು. ಇವತ್ತು ನಾನೇನಾಗಿದೆ, ನಿನ್ನೆವರೆಗೂ ನನ್ನ ದೇವರು ನನಗೆ ಸಹಾಯಕನಾಗಿದ್ದಕ್ಕಾಗಿ ನಾನು ಇವತ್ತು ಹೇಗಿದ್ದೇನೆ? ತೃಪ್ತನಾಗಿದ್ದೇನೆ. ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ, ಒಳ್ಳೆ ಊಟ ಮಾಡ್ತಾ ಇದ್ದೇನೆ, ಒಳ್ಳೆ ಮನೆಗಳಲ್ಲಿ ನಿವಾಸ ಮಾಡ್ತಾ ಇದ್ದೇನೆ, ಒಳ್ಳೆ ಕೆಲಸ ಸಿಕ್ಕಿದೆ, ಕೈ ತುಂಬ ಸಂಬಳ ಬರ್ತಾ ಇದೆ, ಸಂತೋಷವಾಗಿ 128ನೇ ಕೀರ್ತನೆಗಳು ಎಲ್ಲ ಆಶೀರ್ವಾದಗಳನ್ನು ಯಾರು ಹೊಂದ್ಕೊಂಡಿದ್ದಾರೆ? ಈ ಪುರುಷನ ಹೊಂದ್ಕೊಂಡಿದ್ದಾರೆ. ಊಟದ ಮನೆಯ ಸುತ್ತಲೂ ತನ್ನ ಮಕ್ಕಳು ಹೇಗಿದ್ದಾರೆ? ಎಣ್ಣೆ ಮರದ ಸಸಿಗಳಾಗೆ ಇದ್ದಾರೆ. ಇಷ್ಟೆಲ್ಲ ಬಂದ ಮೇಲೆ ಎಲ್ಲಿವರೆಗೂ ಬಂದಿದ್ದು? ನಿನ್ನೆವರೆಗೂ ಈ ಸಹಾಯವನ್ನು ಹೊಂದಿಕೊಂಡಾಯ್ತು. ಇವತ್ತು ಅನುಭವದಿಂದ ಸಂತೃಪ್ತಿಯಾಗಿ ತೃಪ್ತಿಯಾಗಿರುವಾಗ ಕರ್ತನೊಂದು ಮಾತನ್ನು ಹೇಳ್ತಿದ್ದಾನೆ, ನೀವೇನ್ ಮಾಡಬೇಡ, ನಿನ್ನ ದೇವರನ್ನ ನೀನು ಮರೆಯಬೇಡ. ಯಾಕಂದ್ರೆ ನಾಳೆನು ನಮಗೆ ಯಾರು ಬೇಕು? ನಾಳೆ ಬರುವ ವ್ಯಾಜ್ಯಗಳಿಂದ, ಯುದ್ಧಗಳಿಂದ, ಹೋರಾಟಗಳಿಂದ, ಕಣ್ಣೀರುಗಳಿಂದ, ಕಷ್ಟಗಳಿಂದ, ನಷ್ಟಗಳಿಂದ, ನರಳಾಟಗಳಿಂದ, ಕೊರತೆಗಳಿಂದ, ಪಾಪ ಶಾಪಗಳಿಂದ ನಮ್ಮನ್ನ ಬಿಡಿಸಲಿಕ್ಕೆ ಅದೇ ಎಬೆನೆಜರ್ ನಮಗೆ ಬೇಕಾಗಿದ್ದಾನೆ.